ನಮಸ್ತೆ ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮಾಸ್ಟರ್ ಪಂಡಿತ ದಿನೇಶ್ ಗುರೂಜಿಯವರು. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಹಾಗಾದ್ರೆ ಮತ್ತೆ ಆಗ್ತದ ಗುರೂಜಿಯವರನ್ನ ಮಾತಾಡಿಸ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯ್ತು. ಇದೀಗ ನಿಮ್ಮ ಕೆಲಸ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮೊದಲ ಕರೆ ಸಿದ್ಧವಾಗಿದೆ. ಮಾತನಾಡಿಸ್ತಾ ಹೋಗೋಣ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಬ್ಯಾಂಗ್ಳೂರಿಂದ ಕಾಲ್ ಮಾಡ್ತಾ ಇರೋದು. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ದು ಕೆಲವೊಂದು ಸೈಟ್ಸ್ ಇದೆ, ನಮ್ಮ ತಂದೆಯವರ ಹೆಸರಲ್ಲಿ ಮಾಡಿದ್ದು. ಓಕೆ, ಆ ಸೈಟ್ಸ್ ಸೇಲ್ ಆಗ್ತಾ ಇಲ್ಲ. ಓಕೆ, ಸ್ವಲ್ಪ ಏನ್ ಕಾರಣ ಇರ್ಬೋದು, ಮತ್ತೆ ಏನಾದ್ರು ಪರಿಹಾರ ಇದ್ರೆ? ಪ್ರಶ್ನಾಶಾಸ್ತ್ರ ಹೋಗ್ಬೋದು. 1 to 249 ಒಳಗಡೆ ಒಂದು ಸಂಖ್ಯೆನ ಹೇಳಿ. 79. 79. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ಕಾರ. 79 ಹೇಳಿದ್ದೀರಾ? ನಮಸ್ಕಾರ. ಚೆಕ್ ಮಾಡ್ತಾ ಇದ್ದೀನಿ. 22 12/8 ಈ ಒಂದು ಮೂನ್ ಬಂದ್ಬಿಟ್ಟು 12/8 ಬಂದಿದೆ. ಓಕೆ, ಸೈಟ್ ವಿಚಾರದಲ್ಲಿ, ಸೇಲ್ ವಿಚಾರದಲ್ಲಿ 10ನೇ ಕಸ್ಪ್ ನೋಡೋಣ. 10ನೇ ಕಸ್ಪ್ 8-12. ಈಗ 8-12 ಅನ್ನೋದು ಎರಡು ಥರ ನಾನು ತೊಗೊಳ್ತೀನಿ. 12 ಅಂದರೆ ಬಾಯಿಗೆ ಬಂದಿದ್ದು ರೇಟ್ ಕೊಟ್ಟರೆ ನಾಳೆನೇ ಮಾರ್ಬೋದು, ನಾಳೆನೇ ಮಾರ್ಬಿಡ್ಬೋದು, ಇವತ್ತೇ ಮಾರ್ಬೋದು. ಬಾಯಿಗೆ ಬಂದಿದ್ದು ರೇಟ್ ಕೊಟ್ಟರೆ 12 ಅಂತ ಬಂದಾಗ ಎಕ್ಸ್ಪೆಕ್ಟೆಡ್ ರೇಟ್ ಇಲ್ಲ ಅಂತ ಫಸ್ಟ್ ಬರ್ತಾ ಇದೆ ಇಲ್ಲಿ. 8 ಅಬ್ಸ್ಟಕಲ್ಸು, 12 ಲಾಸು. ಸೊ ಎಕ್ಸ್ಪೆಕ್ಟೆಡ್ ಪ್ರೈಸಿಂಗ್ ಅನ್ನೋದು ನಿಮಗೆ ಬರ್ತಾ ಇಲ್ಲ. ಪ್ರಾಬ್ಲಮ್ ಅದು ಫಸ್ಟು. ಸೈಟ್ ಸೇಲ್, ಹಲವಾರು ಸೈಟ್ಸ್ ಇದೆ, ಸೇಲ್ ಆಗ್ತಾ ಇಲ್ಲ ಅನ್ನೋಕ್ಕೆ ನಾವು ಯಾರೋ ಮಠ ಮಂತ್ರ ಮಾಡಿಸಿದ್ದಾರೆ ಅನ್ನೋ ಆ ಲೆವೆಲ್ಲು, ಆ ಲಾಜಿಕ್ಕಿಗೆ ಹೋಗೋಕ್ಕಿಂತ ಮುಂಚೆ ಫಸ್ಟು 12 ಅಂತ ಬಂದಾಗ ಲಾಸ್ ಕಾಂಬಿನೇಷನ್ ಅಂತಂದರೆ ಎಕ್ಸ್ಪೆಕ್ಟೆಡ್ 100 ರೂಪಾಯಿ ಎಕ್ಸ್ಪೆಕ್ಟ್ ಮಾಡಿದ್ರೆ ಅಲ್ಲಿ 50 ರೂಪಾಯಿ ಕೇಳೋದು, 30 ರೂಪಾಯಿ ಕೇಳೋದು, ಈ ರೀತಿಯಾಗಿರ್ತಕ್ಕಂಥ ಎಕ್ಸ್ಪೆಕ್ಟೇಷನ್ ಇಲ್ಲಿ ಕಂಡು ಬರ್ತಾ ಇದೆ. ಸೊ ನಾನಿಲ್ಲಿ ಜನರಲಾಗಿ ಸಜೆಷನ್ ಕೊಡೋದು ಒಂದೇ, ಬುಧ 12ನೇ ಮನೆ ತೋರಿಸಿರೋದ್ರಿಂದ ಹೆಸರು ಕಾಳನ್ನು ದಾನ ಮಾಡಿ. ವ್ಯವಹಾರ ಹೋಗಿ ಮಾರಬೇಕು ಅಂತಂದಾಗ ನಿಮ್ಮ ಎಲ್ಲೆಲ್ಲಿ ಸೈಟ್ಗಳಿದೆಯೋ ಅಲ್ಲಿ ಅವರೇಕಾಳನ್ನು ಶುಕ್ರವಾರ ದಿವಸ ಒಂದು ಇಡೀ ಒಂದು ಸೈಟಿಗೆ, ಇನ್ನೊಂದು ಸೈಟಿಗೆ ಇನ್ನೊಂದು ಇಡೀ, ಎಷ್ಟು ಸೈಟ್ಗಳು ನೀವು ಮಾರಬೇಕು ಅಂತ ಅಷ್ಟಕ್ಕೆ ಒಂದೊಂದು ಇಡೀ ಜಸ್ಟಲ್ಲಿ ಬಿಸಾಕ್ಬಿಟ್ಟು ಬರ್ತಕ್ಕಂಥದ್ದು ಮಾಡಬೇಕು. ಯಾಕಂದರೆ ಅಲ್ಲಿ 1-4-11 ಕಾಂಬಿನೇಷನ್ ಇರ್ತಕ್ಕಂಥದ್ದು. ಅಂಡರ್ಗ್ರೌಂಡಲ್ಲಿ ಸೇಲ್ ಕಾಂಬಿನೇಷನ್ ಅಲ್ಲಿ ಪ್ರಾಬ್ಲಮ್ ಇರ್ತಕ್ಕಂಥದ್ದು 4 ಮತ್ತು 11, ಅಲ್ಲಿಂದ ಲಾಭ ಬರ್ತಕ್ಕಂಥದ್ದು 1. ಖಂಡಿತ ಇದು ಹಾಗೆ ಆಗುತ್ತೆ. ವಿತಿನ್ 3 to 4 ಮಂತ್ಸ್ ಸೇಲ್ ಆಗುತ್ತೆ. ಕೈಲಾಶ ಯಂತ್ರ ಸ್ಥಾಪನೆ ಮಾಡಿ. ಇಂಥದಕ್ಕೆಲ್ಲ ನಾನು ಯಾವಾಗಲೂ ಯೂಶ್ವಲಿ ಸಜೆಸ್ಟ್ ಮಾಡ್ತೀನಿ. ಎಲ್ಲನೂ ಚೆನ್ನಾಗಿದೆ, ನಾವು ಮಾರಬೇಕು ಆಗ್ತಾ ಇಲ್ಲ ಅಂದಾಗ ಕೈಲಾಶ ಯಂತ್ರ ವಿಶೇಷವಾಗಿ ಲಾಭವನ್ನು ತರುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಸತ್ಯಪ್ರಕಾಶ್ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಮೇಡಮ್, ಉದ್ಯೋಗದ ಬಗ್ಗೆ. ಉದ್ಯೋಗದ ಬಗ್ಗೆ. ಅವರ ಡೇಟ್ ಆಫ್ ಬರ್ತ್ ಹೇಳಿ ಸರ್. 13/6/98 ಮೇಡಮ್. 13/6/98. ಓಕೆ, ಹುಟ್ಟಿದ ಹೌದು ಸಮಯ? ಮೇಡಮ್. ಹುಟ್ಟಿದ ಸ್ಥಳ ಮಂಗಳೂರು ಮೇಡಮ್. ಸಮಯ, ಮಂಗಳೂರು ಕಂಕ. ಸರ್, ಹುಟ್ಟಿದ ಟೈಮ್ Hello. ಹೇಳಿ. ಟೈಮಿಂಗ್ ಗೊತ್ತಿಲ್ಲ ಮೇಡಮ್. 13/6/98 ಮಂಗಳೂರಿನ ಇದ್ರ ಆಸ್ಪತ್ರೆಯಲ್ಲಿ. ಟೈಮ್ ಗೊತ್ತಿಲ್ಲ ಅನ್ನೋದಾದ್ರೆ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೋದು. 1ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ. ಆಯ್ತು ಮೇಡಮ್. 9 ಮೇಡಮ್. 9. ಗುರುಗಳಿದ್ದಾರೆ, ಮಾತನಾಡಬಹುದು. ಹೌದು. ನಮಸ್ಕಾರ. ಏನು ಯಾವ ವಿಚಾರದ ಬಗ್ಗೆ? ಉದ್ಯೋಗದ ವಿಚಾರ. ಸರ್ ನಮಸ್ತೆ ಗುರುಜಿ. ಹೇಳಿ, ಯಾವ ವಿಚಾರ ಬಗ್ಗೆ? ನಮ್ಮ ಮಗನಿಗೆ ಉದ್ಯೋಗದ ಬಗ್ಗೆ ಮೇಡಮ್. ಉದ್ಯೋಗ ಅಂದರೆ ಬೇರೆ ಕಡೆ ಹೋಗಿ ಕೆಲಸ ಮಾಡಬೇಕು. ಹೌದು, ಬೇರೆ ಕಡೆ ಮಾಡ್ತಾ ಇದ್ದೇನೆ. ಅದು ಯಾವ್ದು ಉದ್ಯೋಗ ಸ್ಥಿರವಾಗಿ ಯಾವ್ದು ಸಿಗ್ತಾ ಇಲ್ಲ. ಬೇರೆ ಕಡೆ ಹೋಗಿ ಫಸ್ಟ್ ಡಿಪ್ಲೊಮಾ ಕಟ್ಟಿದ್ದೇನೆ. ಹೌದು, ಏನೋ ಬೇರೆ ಕಡೆ ಹೋಗಿ 12 ಉದ್ಯೋಗ ಮಾಡ್ತಾ ಬೇರೆ ಇದ್ದೇನೆ. ಕಡೆ. ಏನೋ ಆತ್ರದಲ್ಲಿ ಮಾತಾಡ್ತಾರೆ. ಏನೋ ಸಮಾಧಾನವಾಗಿ ಹೇಳಮ್ಮ, ಯಾಕೆ ಆತ್ರ ಮಾಡ್ತಾ ಇದ್ದೀರಾ? ಕರೆಕ್ಟಾಗಿ ಹೇಳಿ. ಬೆಂಗಳೂರಿನಲ್ಲಿ ಉದ್ಯೋಗ ಮಾಡ್ತಾ ಇದ್ದೇನೆ. ಅಗ್ನಿ ನಿಯಂತ್ರಣ ಇದರಲ್ಲಿ. ಆಯ್ತು, ಒಳ್ಳೇದು ಆಯ್ತು. 12 ಬಂದಿದೆ, ಅದು ಬೇರೆ ಊರಲ್ಲಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಿದೆ. ಈಗ ಅದ್ರಲ್ಲಿ ಏನಾಗಿದೆ? ಈಗ ಉದ್ಯೋಗ ಯಾವ್ದು ಒಂದು ಸ್ಥಿರವಾಗಿ ಸಿಗ್ತಾ ಇಲ್ಲ. ಅಗ್ನಿದೇನೋ ಮಾಡ್ತಾ ಇದ್ದಾರೆ ಅಂತ ಸ್ಥಿರವಾಗಿಲ್ಲ. ಅಗ್ನಿನೇ ಹೌದೌದು, ಸ್ಥಿರವಾಗಿ. ಹೌದು ಸರ್ ಗುರುಜಿ. ಉದ್ಯೋಗ ಸಿಕ್ಕಿದೆ, ಆದ್ರೆ ಸ್ಥಿರವಾಗಿ ಒಂದು ಕಾಯಂ ಉದ್ಯೋಗ. ಕಾಯಂ ಅಂದ್ರೆ ಯಾವ ತರ ಸರ್? ನಂಗೆ ಗೊತ್ತಿಲ್ಲ. ಅಂದ್ರೆ ನೀವು ಗೌರ್ಮೆಂಟ್ ಉದ್ಯೋಗ ಕೇಳ್ತಾ ಇದ್ದೀರಾ?
ಜನಗಳಿಗೆ ಮೈಂಡಲ್ಲಿ ಗೌರ್ಮೆಂಟ್ ಉದ್ಯೋಗ ಕಾಯಂ ಉದ್ಯೋಗ, ಹೌದು. ಅದರಷ್ಟು ದರಿದ್ರ ಉದ್ಯೋಗ ಮತ್ತೊಂದಿಲ್ಲ. ನಾನು ಬರ್ಕೊಡ್ತೀನಿ, ಗೌರ್ಮೆಂಟ್ ಯಾರ್ಯಾರು ಹೋಗ್ತಾ ಇದ್ದೀರೋ ನೀವು ಏನು ಬೇಕಾದ್ರೆ ಅನ್ಕೊಳ್ಳಿ, ದರಿದ್ರ ಉದ್ಯೋಗ ಅದು. ಏಳಿಗೆನೇ ಕೊಡಲ್ಲ ಒಬ್ಬರು ಮನುಷ್ಯನಿಗೂ. ಒಂದು ಕಾರ್ ತಗೊಂಡ್ರೆ ಹೊಟ್ಟೆ ಊರಿ ಅಲ್ಲಿರೋರಿಗೆಲ್ಲ. ಒಂದು ಕಾರ್ ತಗೊಂಡ್ರೆ ದುಡ್ಡು ಮಾಡ್ಬಿಟ್ಟವನು ಅದರೊಳಗಡೆ ಅಂತ. ಕಾಲೆಳೆಯೋರು, ಕೇಸ್ಗಳು ಹಾಕೊಳ್ಳೋರು, ಹೈಯೆಸ್ಟು ಗಲಾಟೆಗಳು. ನಿಮಗೆ ಪ್ರೈವೇಟಲ್ಲಿ ಆ ಥರ ಒಂದು ಎಥಿಕ್ಸ್ ಇರುತ್ತೆ, ಗೌರ್ಮೆಂಟಲ್ಲಿ ಎಥಿಕ್ಸ್ ಇಲ್ಲ. ಪ್ರೈವೇಟಲ್ಲಿ ಜಾತಿವಾದ ಇಲ್ಲ, ಗೌರ್ಮೆಂಟಲ್ಲಿ ಜಾತಿವಾದ ಇದೆ. ಅಲ್ಲಿ ಹೋಗೋರಿಗೆಲ್ಲ ಇದು ಮಾಡಿ ನಮ್ಗೆ ಬರ್ತಾರೆ, ಸಾರ್ ನಮಗೇನು ಬೈದೇ ಇಲ್ಲ, ನಮ್ಗೆ ಈ ಥರದ ಕೇಸ್ ಹಾಕ್ಬಿಟ್ಟವ್ರು ಸರ್ ಅಂತ. ನಾನೊಬ್ಬ ಗುರುವಾಗಿ ನಾನು ಜನ ಸುಖವನ್ನು ನಾವು ಮಾತಾಡ್ತಾ ಇದ್ದಾಗ ನಾನು ಇದು ಹೇಳೋದು ಸೂಕ್ತ ಅಂತ ಅನ್ನಿಸ್ತು. ತುಂಬ ಜನ ಹೇಳ್ತಾರೆ, ಸುಮ್ಮನೆ ನಾನೇನು ಮಾಡಿಲ್ಲ ಸರ್, ನಮ್ಮ ಇವರು ಯಾರೋ ಒಂದು ಕೇಸ್ ಹಾಕ್ಬಿಟ್ಟಿದ್ದಾರೆ, ಅಟ್ರಾಸಿಟಿ ಕೇಸ್ ಹಾಕ್ಬಿಟ್ಟಿದ್ದಾರೆ, ಹಂಗೆ ಹಿಂಗೆ ಅಂತ ಹೇಳ್ತಾರೆ. ನಾನು ಕದ್ದೇ ಇಲ್ಲ ಸರ್, ನಂದು ಆಗ್ತಾಯಿದೆ. ಅಷ್ಟು ಜಾಮ್ ಪ್ಯಾಕಾಗಿ ನಡೀತಾ ಇದೆ ಅಲ್ಲೆಲ್ಲ. ಸೊ ಇದು ಅನುಭವದ ಮಾತುಗಳು ನಾನು ಮಾತಾಡ್ತಾ ಇದ್ದೀನಿ. ಬಟ್ ನನಗೆ ಗೊತ್ತಿಲ್ಲ, ನಾನು ಗೌರ್ಮೆಂಟು ಒಪ್ಪಲ್ಲ. ಗೌರ್ಮೆಂಟ್ ಈಸ್ ನಾಟ್ ಗುಡ್. ನೀವು ಬೇರೆ ಕಂಟ್ರೀಸ್ಗೆಲ್ಲ ಹೋದರೆ ಗೌರ್ಮೆಂಟ್ ಜಾಬ್ ಅನ್ನೋದು ಭಾಳ ಕಮ್ಮಿ ಇರುತ್ತೆ, ಅಭಿವೃದ್ಧಿ ಕಡೆ ಇರುತ್ತೆ. ಪ್ರೈವೇಟೈಸೇಷನ್ ಇಸ್ ದಿ ಬೆಸ್ಟ್. ನೀವು ಬೇರೆ ಬೇರೆ ಕಂಟ್ರೀಸ್ ಹೋಗಿರೋರು, ಓಡಾಡಿರೋರು ನೀವು ಅರ್ಥ ಮಾಡ್ಕೋಬೇಕು. ಪ್ರೈವೇಟೈಸೇಷನ್ ಅಂತಂದರೆ ಭಯ ಇರುತ್ತೆ, ಇದು ಕಿತ್ತಾಕಿ ಇನ್ನೊಬ್ರು ಕೊಡ್ಬೋದು. ಒಂದು ಪ್ರಾಜೆಕ್ಟ್ ಅಂತಿರುತ್ತಲ್ಲ, ಒಂದು ಕಾನ್ಸೆಪ್ಟ್ ಅಂತಿರುತ್ತಲ್ಲ, ಆ ಕಾನ್ಸೆಪ್ಟನ್ನ ಯಾವಾಗ ಬೇಕಾದ್ರೆ ಚೇಂಜ್ ಆಗೋದು. ಗೌರ್ಮೆಂಟ್ ಅಂದರೆ ಅದು ಗೌರ್ಮೆಂಟೇ, ಅದು ಕಾಸಿರಲಿ ಬಿಡಲಿ, ಅದು ಏನು ಬರುತ್ತೋ ಅದು ಗೌರ್ಮೆಂಟೇ. ಅವ್ನು ಕೆಲಸದವ್ನು ತಗೊಳ್ತಾನೋ ಬಿಡ್ತಾನೋ ಎಲ್ಲ. ಸೊ ಅಲ್ಲಿ ಸೇರ್ಕೊಳ್ಳೋದ್ರಿಂದ ಹಿಡಿದು ಎಂಡ್ವರ್ಗೂ ಕೂಡ ಅಲ್ಲಿ ನಿಮಗೆ ಬರೀ ಲಂಚಾವತಾರನೇ ಇರ್ತಕ್ಕಂಥದ್ದು ನಿಮಗೆ ಕಂಡುಬರುತ್ತೆ. ಯಾಕಂದರೆ ಯಾವ ಇಂಡಸ್ಟ್ರಿಗೆ ಹೋದರೂ ಕೂಡ, ಯಾವ ನೀವು ಏಜೆನ್ಸಿಗೆ ಹೋದರೂ ಕೂಡ 10 ರೂಪಾಯಿ ಕೈಗೆ ಹಿಡ್ದೆಲ್ಲ ಯಾವ ಕೆಲಸನೂ ಆಗಿಲ್ಲ. 10 ರೂಪಾಯಿ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಇನ್ನು ಮಿಕ್ಕಿದ್ದೆಲ್ಲ ಎಷ್ಟು ಎಕ್ಸ್ಟ್ರಾನೋ ಗೊತ್ತಿಲ್ಲ. ಕರಪ್ಷನ್ ಫ್ರೀ ಅಥವಾ ಮನಿ ಫ್ರೀ ಎಲ್ಲೂ ಇಲ್ಲ. ಯು ಟೇಕ್ ಎನಿ ಗೌರ್ಮೆಂಟ್ ಪಾರ್ಟ್, ಒಂದು ಹುಟ್ಟೋಕ್ಕೂ ಅಲ್ಲೊಂದು 10 ರೂಪಾಯಿ ಗಿಫ್ಟ್ ಆದರೂ ಕೊಡಬೇಕು, ಇಲ್ಲೊಂದು ಹಿಂಗೆ ನೋಡ್ತಾರೆ. ಅದು ಬಿಡಿ, ಅವ್ರು ಕೇಳಲಿಲ್ಲ ಅಂದರೆ ಒಂದು ಬರ್ಕೊಡ್ತಾರೆ. ಯಾರೋ ಹುಟ್ಟಿದ್ರಾ ಬರ್ಕೊಟ್ರು, ಬರ್ಕೊಟ್ಟ ಮೇಲೆ ಹಿಂಗೆ ಅಂದಿರ್ತಾರೆ. ಯಾಕೆಂದರೆ 10 ರೂಪಾಯಿ ಇಟ್ಟಿಲ್ಲ, 100 ರೂಪಾಯಿ ಇಟ್ಟಿಲ್ಲ ಅಂತ. 100 ರೂಪಾಯಿ ಇಟ್ಟಿದ ತಕ್ಷಣ ಹಿಂಗೆ ಕೈ ಎತ್ತಿ ಹಿಂಗೆ ಕೊಡ್ತಾರೆ. ಇವೆಲ್ಲ ಎಷ್ಟು ನೋಡಿದ್ದೀವಿ ಆ್ಯಟಿಟ್ಯೂಡ್ಗಳು. ಡೆತ್ತು ಸತ್ತೋಗಿರ್ತಾರೆ ಅವರು, ಅದು ಕೊಡೋಕ್ಕೆ ಇವತ್ತು ಬನ್ನಿ ನಾಳೆ ಬನ್ನಿ, ಹೆಸರು ಸರಿ ಇಲ್ಲ ಅದು ಸರಿ ಇಲ್ಲ ಹೇಳ್ತಾರೆ. ಅಲ್ಲಿ ಸೈಡಲ್ಲಿ ಹಿಂಗೆ ಇಡೀ ಕೆಲಸಗಳಾಗ್ಬಿಟ್ಟಿರ್ತವೆ. ಪ್ರೈವೇಟ್ ಅಂತಂದರೆ ಕ್ಯಾಮ್ರಾಗಳು ಹಾಕಿರ್ತಾರೆ, ಕ್ಯಾಮ್ರಾಗಳಿರ್ತವೆ ಪ್ರೈವೇಟಲ್ಲಿ. ಏನಾರು ಒಂದು ಕಂಪ್ಲೇಂಟ್ ಬಂತು ಅಂದರೆ ನಿಮ್ಗೆ ಏಜೆನ್ಸಿ ಕಿತ್ತಾಕ್ಬಿಡ್ತೀವಿ ನಿಮಗೆ ಈ ಏಜೆನ್ಸಿ ಅಂತ. ಪ್ರೈವೇಟೈಸೇಷನ್ ಇಸ್ ದಿ ಬೆಸ್ಟ್. ಅಭಿವೃದ್ಧಿಗೆ ಪ್ರೈವೇಟೈಸೇಷನ್, ಇದೆಲ್ಲ ಇವ್ರು ಮಾತಾಡ್ತಾರದೆಲ್ಲ ಪರ್ಸ್ನಲ್ ಗೇನ್ಸ್. ಈಗ ನನ್ನ ಮಗ ಉದ್ಧಾರ ಆಗ್ಬಿಡ್ಲಿ, ನನ್ನ ಮಗ ಪರ್ಮನೆಂಟ್. ಏನು ಪರ್ಮನೆಂಟ್ ರೀ? ಲೈಫೇ ಪರ್ಮನೆಂಟ್ ಇಲ್ಲ, ಜೀವನನೇ ಪರ್ಮನೆಂಟ್ ಇಲ್ಲ. ಇವತ್ತಿದ್ದು ನಾಳೆ ಹೋಗ್ಬಿಡ್ತಾನೆ. ಗೌರ್ಮೆಂಟ್ ಕೆಲಸ ಇಟ್ಕೊಂಡು ಏನು ಮಾಡ್ತೀರಾ? ಒಬ್ಬ ವ್ಯಕ್ತಿ ಗೌರ್ಮೆಂಟ್ ಕೆಲಸ ಸೇರಿದ 1 ತಿಂಗಳಿಗೆ ಗೊಟಕ್ಕಂದ, ಏನಾಗುತ್ತೆ? ಏನು ಜೊತೆಲಿರೋರ್ಗೆ ಬರುತ್ತೆ ಅಂತನಾ ಜಾಬು? ಅದು ತೆಗೆದಾಕ್ತಾರೆ. ಸನ್ನು ಮತ್ತು ಸ್ಯಾಟ್ರನ್ ಕಾಂಬಿನೇಷನ್ ಚೇಂಜ್ ಆಗ್ತಾ ಇದೆ. ಯಾವಾಗ ಮೇಷರಾಶಿಗೆ ಬರ್ತಾನೋ ಪಾಲಿಸೀಸ್ ಎಲ್ಲ ಚೇಂಜ್ ಆಗುತ್ತೆ. ಶನಿ ಮೇಷರಾಶಿಗೆ ಬರಲಿ, ಪಾಲಿಸೀಸ್ ಆಲ್ ಓವರ್ ಇಂಡಿಯಾ ಚೇಂಜಸ್ ಆಗುತ್ತೆ. ಸಿಕ್ಕಾಪಟ್ಟೆ ಪಾಲಿಸಿ ಚೇಂಜಸ್ ಆಗುತ್ತೆ. ಯಾಕಂದರೆ ಶನಿಯಲ್ಲಿ ನೀಚನಾಗ್ಬಿಡ್ತಾನೆ, ಸೂರ್ಯನ ಮನೆ, ಇದು ಮಂಗಳನ ಮನೆಯಲ್ಲಿ, ಮೇಷರಾಶಿಲಿ. ಸೊ ಆವಾಗ ಪಾಲಿಸಿ ಸಿಕ್ಕಾಪಟ್ಟೆ ಚೇಂಜಸ್ ಆಗುತ್ತೆ, ಸಿಕ್ಕಾಪಟ್ಟೆ ಧರ್ಮಸ್ಥಾಪನೆ ಆಗುತ್ತೆ. ನೀಚ ಆದಾಗಲೇ ಧರ್ಮಸ್ಥಾಪನೆ ಆಗೋದು. ಇದೊಂದು ಸಿಂಪಲ್ ಲಾಜಿಕ್, ನಾನು ಜ್ಯೋತಿಷದಲ್ಲಿ ಅರ್ಥ ಮಾಡ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ಗೌರ್ಮೆಂಟ್ ಉದ್ಯೋಗ ಅಂತ ಕೇಳಿದಾಗ 10ನೇ ಮನೆ ಬರಬೇಕು, 10ನೇ ಮನೆ ಬಂದಿಲ್ಲ. 9ನೇ ಮನೆ ಬರಬೇಕು, ಅದು ಬಂದಿಲ್ಲ. 9, 10 ಬಂದಿಲ್ಲ ಅಂದರೆ 11 ನೋಡ್ತೀವಿ, ಅದು ಬಂದಿಲ್ಲ. ಸ್ವಲ್ಪ ಕೆಲಸ ಕಷ್ಟ ಇರೋದ್ರಲ್ಲೇ ತೃಪ್ತಿ ಪಡೋಕ್ಕೆ ಹೇಳಿ ಅದೇ ಇದರಲ್ಲಿ ಹೈಯೆಸ್ಟ್ ಪೊಸಿಷನ್ಗೆ ವರ್ಕ್ ಮಾಡೋಕ್ಕೆ ಗೈಡ್ ಮಾಡಿ. ಒಳ್ಳೆಯದಾಗಲಿ. ಗೌರ್ಮೆಂಟ್ ಕೆಲಸ ವೇಸ್ಟ್ ಕೆಲಸ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ ಗುರುಜಿ. ನಮಸ್ತೆ ಮಾ, ತಮ್ಮ ಹೆಸರು ಹೇಳಿ. ವಿಶಾಲಾಕ್ಷಿ ಅಂತ ಅನ್ಬಿಟ್ಟು. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಪ್ರಶ್ನಾಶಾಸ್ತ್ರದಲ್ಲಿ ಹೋಯ್ತೀನಿ. ನಮ್ಮ ಬಗ್ಗೆನೇ ಹೇಳಿ. 1 to 249 ಒಳಗಡೆ ಒಂದು ಸಂಖ್ಯೆಯನ್ನ. 248. 248. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಮನೆ ಬಗ್ಗೆ ಪರ್ಚೇಸ್ ಮಾಡಬೇಕಾಗಿತ್ತು. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ತೆ ಗುರುಜಿ. ನಮಸ್ಕಾರ. ಮನೆ ಪರ್ಚೇಸ್, 4ನೇ ಮನೆ ನೋಡ್ತೀನಿ. ಸ್ವಲ್ಪ ದುಡ್ಡು ಖರ್ಚು ಮಾಡಿದ್ರೆ ಎಕ್ಸ್ಟ್ರಾ ಸಿಗುತ್ತೆ, ಬಟ್ ನೋಡಿರೋದೆಲ್ಲ ನಿಮ್ಗೆ ಸಮಾಧಾನ ಆಗೋದಿಲ್ಲ, ಅದು ಪ್ರಾಬ್ಲಮ್. 2 ಮಿಕ್ಸ್ ಆಗಿದೆ. 5 ಸಮಾಧಾನ ಆಗಲ್ಲ, 2 ಜಾಸ್ತಿ ರೇಟು, 4 ಆಸಕ್ತಿ ತೋರಿಸ್ತಾ ಇದೆ. ಏನು ಪ್ರಶ್ನೆ ಕೇಳಿ. ಸರಿ, ಕೊಡ್ತಾ ಇಲ್ಲ. ಇವಾಗ ಹೇಳ್ತೀನಿ ಅಂತ ಅವರೇ ಪರ್ಚೇಸ್ ಕೊಡ್ತೀನಿ ಅಂತ ಅವ್ರು ತಗೋಬೇಕು ಅಂತ ಇದೀವಿ. ಅಂದ್ರೆ ಮುಂದೆ ಹೋಗ್ತಾನೆ, ಅವ್ರೆ ಕೊಡ್ತೀನಿ ಅಂತಾರೆ, ಇನ್ನೊಂದ್ಸರಿ ಏನು ಮಾತಾಡ್ತಾನೆ ಇಲ್ಲ. ಅವ್ರು ಜಾಸ್ತಿ ಹೇಳ್ತಾವ್ರೆ.
ಜಾಸ್ತಿ ಮತ್ತು ಈಗ ಬಂದ್ರಿ ಇಲ್ಲಿಗೆ 12 ಅಂತ ಬಂತು ಅಂತ ಹೇಳಿಲ್ವಾ ಜಾಸ್ತಿ? ಇಲ್ಲ, ನಾವು ತಗೋಬೇಕು ಅಂತ ಅನ್ಕೊಂಡಿದೀವಿ. ಅವರು ಕೊಡ್ತೀವಿ ಇವಾಗ ಮಾತಾಡ್ತೀನಿ ಅಂತಾರೆ, ಆಮೇಲೆ ಸುಮ್ನೆ ಆಗೋಗ್ತಾರೆ. ಹಿಂಗೆ ತಿಳ್ಕೊಂಡು ಅದ್ರೊಳಗಡೆ ಏನೋ ಬಂಗಾರ ಇದೆಯಾ ಭೂಮಿ ಒಳಗಡೆ? ಏನು ಇಲ್ಲ ಸರ್. ನಾನು ನಿಮ್ಗೊಂದು ಸಜೆಷನ್ ಹೇಳಿಲ್ಲ, ಹಾ. ಕಷ್ಟ ಇಲ್ಲದೆ ಎಲ್ಲ ಪೇಪರ್ಸ್ ಎಲ್ಲ ಚೆಕ್ ಮಾಡಿ ಈಸಿಯಾಗಿ ಬರೋದು ನಿಮ್ಗೆ ಅಲ್ಲಿ ಒಳ್ಳೇದಾಗುತ್ತೆ. ಈ ಸತಾಯಿಸ್ತಾ ಇರೋದು ನಿಮಗೆ ದೇವರು ತೋರಿಸ್ತಾ ಇದ್ದಾನೆ, ಅಲ್ಲಿ ಏನೋ ನಿಮಗೆ ಕಾದೈತೆ, ಅಲ್ಲಿ ಹೋದಾಗ ಕಾಲು ಮುರ್ಕೊಂಬರ್ತೀರಾ, ಸೊಂಟ ಮುರ್ಕೊಂಡು ಬೀಳ್ತೀರಾ, ಮಗನಿಗೆ ಪ್ರಾಬ್ಲಮ್ ಆಗುತ್ತೆ. ಇದು ಬರೆದಿಟ್ಕೊಳ್ಳಿ, ನಾನು ತುಂಬ ಇದು ಅನಲೈಸ್ ಮಾಡಿದ್ದೀನಿ. ಆ ಭೂಮಿ ಆಗಲ್ಲ, ನಾನು ನಿಮ್ಗೆ ಕೊಡಲ್ಲ, ಇಲ್ಲಿ ಬಂದು ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಭೂಮಿ ವೈಬ್ರೇಷನ್ ಕೊಡ್ತಾ ಇರುತ್ತೆ ನಿಮಗೆ ಇದು ಅರ್ಥನೇ ಆಗಲ್ಲ. ಅದು ಎಷ್ಟೇ ಚೆನ್ನಾಗಿರ್ಬೋದು, ಕಾರ್ನರ್ ಇರ್ಬೋದು, ಏನಾರು ಇರ್ಬೋದು. ಚಿನ್ನದ ಸೂಜಿ ಕೊಡ್ತೀನಿ, ಕಣ್ಣಿಗೆ ಚುಚ್ಕೋತೀರಾ? ಬೇಡ ಬೇಡ. ಇದು ಇಲ್ಲಿ ನಮಗೆ ಏನು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದಾಗ, ಅಲ್ಲಿ ಪ್ರಾಪರ್ಟಿ ಅನ್ನೋದು ನಮಗೆ 4 ಅನ್ನೋದು ಅಲ್ಲಿ ಪರ್ಚೇಸ್ ಬಂದುಬಿಡಬೇಕು ಟೇಸ್ಟಲ್ಲಿ. ಈ ಟೇಸ್ಟ್ ನೀವು ಪರ್ಚೇಸ್ ಮಾಡಿದಾಗಲೂ ಅಲ್ಲಿಂದ ಮಾರ್ಕೊಂಡು ಹೊಟ್ಟೋಗ್ತೀರಾ. ಈ ಮನೆಗೆ ಬಂದಮೇಲೆ ಹುಟ್ಟು ದರಿದ್ರ ಬಂತು ಅಂತ ಹೇಳಲಿಲ್ಲ ಕೇಳಿ, ಟ್ರೈ ಮಾಡಿ, ಖರ್ಚಾಗಲಿ ನಿಮಗೂ ಸ್ವಲ್ಪ ಸಫರ್ ಮಾಡಿ. ಯಾಕೆಂದರೆ ನನಗೆ ಜ್ಯೋತಿಷ್ಯ ವಿನ್ ಆಗಬೇಕು ಅಂತ ನಂಗೆ ಖುಷಿ. ಇದಕ್ಕೆ ಹೋಗ್ಬೇಡಪ್ಪ ರಾಜ, ಈ ದಾರಿ ಸರಿ ಇಲ್ಲ ಅಂತಂದರೆ ನಾನು ಹೋಗ್ತೀನಿ, ಮಾಡ್ತೀನಿ, ಅನುಭವಿಸ್ತೀಯ, ಆಮೇಲೆ ನಿಮಗೆ ನಾವು ಹೇಳಿದ್ದೆಲ್ಲ ಮರ್ತೋಗ್ಬಿಟ್ಟಿರುತ್ತೆ. ಬೇಡ, ಯಾಕಿಂದ ಹೇಳ್ಬೇಕು, ಸುಮ್ಮನೆ ರೇಟ್ ಜಾಸ್ತಿ, ಅದು ನಿಮಗೆ ಒಳ್ಳೇದು ಆಗಲ್ಲ. 3, 5, 8 ಯಾಕೆ ಇದನ್ನೆಲ್ಲ ಹೇಳಿದೆ ಅಂದರೆ, ಈ 3 ಮತ್ತು 8 ಕಾಂಬಿನೇಷನ್ಸ್ ಎಲ್ಲ ದರಿದ್ರ ಕಾಂಬಿನೇಷನ್ಗಳು. ನಿಮ್ಮಿಷ್ಟ. ಫ್ರೀಯಾಗಿ ಸಲಹೆ ಕೊಟ್ಟಿದ್ದೀನಿ, ಅಲ್ಲಿ ಕಾಸು ಕೊಡ್ತಾ ಇದ್ದೀರಾ, ಇಲ್ಲಿ ಫ್ರೀ ಸಲಹೆ ಕೊಟ್ಟಿದ್ದೀನಿ. ಆ್ಯಕ್ಚುಲಾಗಿ ನಿಮಗೆ ಒಳ್ಳೇದಾಗಲಿ ಅಂತ ಫ್ರೀ ಸಲಹೆ ಕೊಟ್ಟಿದ್ದೀನಿ. ಬೇಕಾದ್ರೆ ದೇವಸ್ಥಾನಕ್ಕೆ ದುಡ್ಡು ಹಾಕಿ, ಇಲ್ಲಾಂದರೆ ಅಲ್ಲಿ ದುಡ್ಡು ಹಾಕಿ ಹಾಳಾಗೋಗಿ. ಒಳ್ಳೇದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನನ್ನ ಹೆಸರು ವೆಂಕಟೇಶ್ ಅಂತ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಯಾವ ವಿಚಾರವಾಗಿ? ಮದುವೆ ವಿಚಾರವಾಗಿ ಮೇಡಮ್. ಅವ್ರ ಡೇಟ್ ಆಫ್ ಬರ್ತ್ ಹೇಳಿ. 97-10-7 ಮೇಡಮ್. ಇನ್ನೊಮ್ಮೆ ಹೇಳಿ. 7-10-97? 97. ಅಲ್ಲ, ಆ ರೀತಿ ಹೇಳ್ಬೇಡಿ. ಡೇಟು, ಮಂತು, ಇಯರ್ ಹೇಳಿ. ಡೇಟು 7. ಓಕೆ. 10ನೇ ತಿಂಗಳು. 10ನೇ ತಿಂಗಳು. ಓಕೆ. 97ನೇ ಇಸ್ವಿ. 97ನೇ ಇಸ್ವಿ. ಓಕೆ. ಹುಟ್ಟಿದ ಸಮಯ ಹೇಳಿ. ಹುಟ್ಟಿದ ಸಮಯ ಸಾಯಂಕಾಲ 5:45. ಸಾಯಂಕಾಲ 5:45. ಹುಟ್ಟಿದ ಸ್ಥಳ? ಹುಟ್ಟಿದ ಸ್ಥಳ ಪಾಂಡುಪುರ. ಪಾಂಡವಪುರ. ಯಾವ ಡಿಸ್ಟಿಕ್? ಮಂಡ್ಯ ಡಿಸ್ಟಿಕ್ ಬರುತ್ತೆ. ನಮ್ದು ಹಾಸನ ಡಿಸ್ಟಿಕ್ ನಮ್ದು. ಅವ್ರು ಹುಟ್ಟಿದ ತಾಯಿ ಮನೇಲಿ ಹುಟ್ಟಿರೋದು. ಓಕೆ ಓಕೆ. ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ಕಾರ. ನಮಸ್ಕಾರ ಸ್ವಾಮೀಜಿ. 2021ವರೆಗೂ ಶುಕ್ರದಶ ನಡೀತಾ ಇದೆ. ಹಾಂ. ಮದುವೆ ವಿಚಾರದಲ್ಲಿ 1 ಅಂತ ಬಂದಾಗ ಆಸಕ್ತಿ ಭಾಳ ಕಮ್ಮಿ ಇರುತ್ತೆ, ಯಾವುದು ಒಪ್ಪದೇ ಇರತಕ್ಕಂಥ ಕಾಂಬಿನೇಷನ್ ಬರುತ್ತೆ. ಇಲ್ಲಿ 1, 11, 12 ಅಂತ ಕಾಂಬಿನೇಷನ್ ಬಂದಾಗ, ಶನಿಯ ಕಾಂಬಿನೇಷನ್ ಬಂದಾಗ ಇನ್ನೂ ವೀಕ್ ಆಗುತ್ತೆ. ಶನಿ ಒಂದು ಮಂದ ಗ್ರಹ, ಯಾವ ಮನೆ ತೋರಿಸುತ್ತೋ ಆ ಮನೆ ಮಂದ ಮಾಡಿಬಿಡುತ್ತೆ. 1ನೇ ಮನೆ ಅಂತಂದರೆ ಇಂಟ್ರೆಸ್ಟೇ ತೋರಿಸಲ್ಲ. ಬಂದಿದ್ದು ಕಾಟಾಚಾರಕ್ಕೆ ನಾನು ಮಾಡ್ಕೋತೀನಿ ಅಂತ ಅನ್ಬೋದು. ಆ ಹುಡುಗಿನೋ ಹುಡುಗನೋ ಯಾರೋ ಅಂತ ನನಗೆ ಗೊತ್ತಾಗಿಲ್ಲ. ಆದರೆ ಮಾಡಿಕೊಂಡೇ ತೀರ್ತಕ್ಕಂಥ ಕಾಂಬಿನೇಷನ್ನು 7ನೇ ಮನೆ ಬರಬೇಕು. 7 ಅನ್ನೋದು ಈ ಒಂದು ಕಾಂಬಿನೇಷನಲ್ಲಿ ಬಂದಿಲ್ಲ. 2029 ಆದಮೇಲೆ 7 ಅಂತ ಸ್ಟಾರ್ಟ್ ಆಗುತ್ತೆ ಸೂರ್ಯನಲ್ಲಿ. 29 ಆದಮೇಲೆ ಆ್ಯಕ್ಚುಲಿ ಮದುವೆ ತೋರಿಸ್ತಾ ಇದೆ. ಅದಕ್ಕಿಂತ ಇನ್ನೂ ಸ್ವಲ್ಪ ಒಂದು ಹೆಡ್ ಹೋಗ್ಬಿಟ್ಟು ಮದುವೆ ಏನಾದರೂ ಇನ್ನೂ ಸ್ವಲ್ಪ ಶಾರ್ಟರ್ ಪೀರಿಯಡಲ್ಲಿ ಆಗುತ್ತಾ ಅಂತಂದಾಗ ನಾವು ಮೇಯ್ನ್ ದಶಾ ಬಿಟ್ಬಿಟ್ಟು ಬುಕ್ತಿಲಿ ಚೆಕ್ ಮಾಡ್ತೀವಿ. ಶಾರ್ಟರ್ ಪೀರಿಯಡು ವಿತ್ ಫೋರ್ಸ್ ಅಂತ. ಆವಾಗ ಸೂರ್ಯ ಬಂದಾಗ 7 ಅಂತ ಬರುತ್ತೆ. ಈ 7, 4 ಅಂತ ಬರ್ತಕ್ಕಂಥ ಒಂದು ಗ್ರಹ ಬುಧನಲ್ಲಿ ಬಂದಿರೋದ್ರಿಂದ ಫಸ್ಟ್ ಇವರಿಗೆ ವಿವಾಹ ಆಸಕ್ತಿ ಬಂದ್ಬಿಟ್ಟು ಬುಧನಿಗೆ ಆ್ಯಕ್ಟಿವೇಟ್ ಮಾಡಬೇಕು. ನಮ್ಮ ಆಫೀಸಲ್ಲಿರ್ತಕ್ಕಂಥ ಒಂದು ಎನರ್ಜೈಸ್ ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ತುಂಬಿಸಿಕೊಡ್ತಕ್ಕಂಥ ಒಂದು ಸೌತ್ ಆಫ್ರಿಕನ್ ಎಮರಾಲ್ಡ್ ಹಾಕಿ ಆಸಕ್ತಿ ಬರುತ್ತೆ. ಇಲ್ಲ ಅಂದರೆ ಈ ಒಂದು ಕಾಂಬಿನೇಷನ್ನು ಸೂರ್ಯದಶದಲ್ಲೂ 8 ಬಂದಿದೆ, ಶುಕ್ರನಲ್ಲೂ 1 ಬಂದಿದೆ. ವೈವಾಹಿಕ ಜೀವನ 50% ಚೆನ್ನಾಗಿರಲ್ಲ. ಯಾಕೆ 50% ಅಂದರೆ ಇನ್ನೊಂದು ಜಾತಕ ನೋಡಿದ್ರೆ ನಾನು ಹೇಳೋಕ್ಕಾಗಲ್ಲ. ಯಾವಾಗ ಇನ್ನೊಂದು ಜಾತಕ ನೋಡ್ತೀವೋ ಆವಾಗ 100% ನಾವು ಇಬ್ಬರದು ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳ್ತೀವಿ. ಈ 50% ಚೆನ್ನಾಗಿಲ್ಲ, ಆ 50% ಚೆನ್ನಾಗಿದೆ ಅಂದರೆ ಜೀವನ 50-50. ಇದು 50% ಚೆನ್ನಾಗಿದೆ, ಅದು 50% ಚೆನ್ನಾಗಿದೆ ಅಂದರೆ ವಾವ್ 100% ಸೂಪರಾಗಿ ಏನು ಗಲಾಟೆ ಬರಲಿ, ಒಡೆದಾಡಲಿ ಜೊತೆಲೇ ಇರ್ತಾರೆ ಅಂತ ಹೇಳಿ ಕಾಂಬಿನೇಷನ್ನು. ಸೊ ಇಲ್ಲಿ ಮುಂದೆ ಕೇತು ಬಂದಾಗ, ಬುಧ ಮುಗಿದು ಕೇತು ಬಂದಾಗ ವಿವಾಹವನ್ನು ತೋರಿಸುತ್ತೆ. ಬಟ್ ಆದರೆ ಅಷ್ಟು ಸ್ಟ್ರಾಂಗಾಗಿ ಇಲ್ಲದೆ ಇರತಕ್ಕಂಥ ಒಂದು ವಿಚಾರ 2028 ತೋರಿಸ್ತಾ ಇದೆ. ಮತ್ತು ನೀವು ಹೆಂಗೆ ತಿಪ್ಪರ್ಲಾಗ ಹಾಕಿದ್ರು ಅದ್ರ ಮಧ್ಯದಲ್ಲಿ ಏನಾದರೂ ನಾನು ನೋಡಬೇಕು ಮಾಡಬೇಕು ಅಂತ ಏನಾದ್ರು ಒಂದು
ಶುಕ್ರನ ವಿಚಾರ ಅಂತಂದರೆ ನವೆಂಬರ್ ಈ ವರ್ಷದಿಂದ ನೆಕ್ಸ್ಟ್ ಇಯರ್ ಏಪ್ರಿಲ್ ಒಳಗಡೆ ಕಷ್ಟಪಟ್ಟು ಪ್ರಯಾಸದಿಂದ ಆಗುತ್ತೆ. ಯಾಕೆಂದರೆ ಅವಕಾಶಗಳಿಗಿನ ಹೆಚ್ಚಾಗಿ ಮನಸ್ಥಿತಿಗಳು ಜ್ಯೋತಿಷ್ಯದಲ್ಲಿ ಹೆಚ್ಚಾಗಿ ಕೆಲಸ ಮಾಡ್ತವೆ. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಗ್ರಹಗಳು ಯಾವುದೇ ಕೂಡ ನಿಮಗೆ ಕೊಡಲ್ಲ ಅಂತ ಹೇಳಲ್ಲ. ಒಂದು ದಾರಿಲಿ ಹೋಗ್ತಾ ಇರ್ತೀವಿ, ಊಟ ಕೊಡುತ್ತೆ. ನಿನಗೆ ಉಡುಪಿ ರೆಸ್ಟೋರೆಂಟೇ ಬೇಕು ಅಂದರೆ ಕೊಡಲ್ಲ ಅದು. ಅಲ್ಲಿ ಯಾರೋ ಒಬ್ಬರು ಅಜ್ಜಿ ಯಾರೋ ಒಂದು ತಟ್ಟೆ ಇಡ್ಲಿ ಹಾಕ್ತಾ ಇರ್ತಾರೆ, ಅಲ್ಲೊಂದು ಸಣ್ಣ ಗುಡಿಸಲಿರುತ್ತೆ, ಅಲ್ಲಿ ಹೋಗೋ ದಾರಿಲಿ ಒಂದು 100-200 ಕಿಲೋಮೀಟ್ರ್ ಹೋಗೋ ಟೈಮಲ್ಲಿ ಜಾತಕ ಹೇಳುತ್ತೆ ನಿನಗೆ ಊಟ ಸಿಗುತ್ತೆ ಅಂತ. ನೀನು ಬಯಸಿದ ಊಟಗಳು ಸಿಗಲ್ಲ. ಅದು ಬಯಸಿದ ಊಟ ಸಿಗಬೇಕು ಅಂದರೆ ಜಾತಕದಲ್ಲೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿರ್ತಕ್ಕಂಥದ್ದು ಸಿಗಬೇಕು. ಆವಾಗ ನಿಮಗೆ ಸ್ಟಾರ್ ಹೋಟ್ಲು ಅಲ್ಲೇ ಸಿಕ್ಬಿಡುತ್ತೆ. ಸೊ ಜ್ಯೋತಿಷ್ಯ ಅಂತಂದರೆ ಆಪರ್ಚುನಿಟೀಸ್, ಅವಕಾಶಗಳು ಮಾತ್ರ. ನಾನು ಹೋಗೋ ದಾರಿಲಿ ಊಟ ಸಿಗುತ್ತಾ? ಸಿಗುತ್ತೆ. ನೀನು ಬಯಸಿದಂತೆ ಊಟ ಸಿಗುತ್ತಾ ಅನ್ನೋದಕ್ಕೆ ಸ್ವಲ್ಪ ಡೀಪಾಗಿ ಹೋಗಿ ನೋಡಬೇಕು, ಅದು ಸ್ವಲ್ಪ ಕಷ್ಟ. ಸೊ ಹಾಗೆ ಇದನ್ನು ನಾವು ಇಲ್ಲಿ ನೋಡಿದಾಗ ಮದುವೆ ಆಗುತ್ತಾ? ಯಾರೊಬ್ಬರು ಸಿಗ್ತಾರೆ, ಬಯಸಿದಂತೆ ಸಿಗ್ತಾರಾ? ಡೌಟು ಸರ್. ಈ ಜಾತಕದಲ್ಲಿ ಜ್ಯೋತಿಷ್ಯ ಕಲೀರಿ. ಎಲ್ಲ ಕಾಲ್ ಮಾಡ್ತೀರಿ ನೀವುಗಳೆಲ್ಲ. ಬುದ್ಧಿಗಿದ್ದು ಇಲ್ಲ ಅನ್ಸುತ್ತೆ ನಿಮಗೆ. 7999ರಲ್ಲಿ ಎಂಟೈರ್ ಅಸ್ಟ್ರಾಲಜಿ ಹೇಳ್ಕೊಟ್ಬಿಡ್ತೀನಿ ನಿಮಗೆ. ಅರ್ಥ ಆಯ್ತಾ? ಇಂಥ ಅದ್ಭುತವಾಗಿರ್ತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿ ರಾಜ್ಯ ಪ್ರಶಸ್ತಿ ಕೊಡಬೇಕು ನನಗೆ. ಇವರು 7900ರಲ್ಲಿ ಅವರ ಜೀವನ ಚರಿತ್ರೆ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಕೊಡ್ತಾಯಿದೆ ಅಂತ. ಇನ್ನು ಫಸ್ಟು ಈ ಮಿನಿಸ್ಟರ್ಗಳಿಗೆ, ಕೆಲವು ದೊಡ್ಡ ಮಾಧ್ಯಮದವ್ರಿಗೆ ಈ ಕಿವಿಗೆ ಬಿದ್ದಿಲ್ಲ. ಇವ್ರು ಯಾರೋ ಒಬ್ಬರು ಜ್ಯೋತಿಷ್ಯ ಹೇಳ್ಕೊಡ್ತಾರೆ, ನಮ್ಮನ್ನು ವೈರಲ್ ಮಾಡಿರಿ. ಯಾರ್ಯಾರೋ ಎಲ್ಲೆಲ್ಲೋ ದೇವರಿದೆ ಅಂತ ತೋರಿಸ್ತಾರೆ, ಅವ್ರನ್ನ ವೈರಲ್ ಮಾಡ್ತೀರಿ ನೀವು. ಬುದ್ಧಿಗಿದ್ದು ಇದೆಯಾ ನಿಮಗೆ? ಬೇಡದೇ ಇರೋರನ್ನೆಲ್ಲ ವೈರಲ್ ಮಾಡ್ತೀರಾ. ಟ್ರೋಲರ್ಸು ಯಾರು ಇರ್ತಾರಲ್ಲ, ಈ ಯೂಟ್ಯೂಬರ್ಸ್ ಎಲ್ಲ, ಯಾರನ್ನು ಮಾಡಬೇಕು ಅಂತ ಯೋಚನೆ ಮಾಡಿ. ಕೆಟ್ಟದ್ದನ್ನು ಮಾಡಿದಾಗ ಜಾಸ್ತಿ ಪ್ರಚಾರ ಆಗುತ್ತೆ. ಅದು ಕಲಿಯುಗದ ಮರ್ಮ. ಒಳ್ಳೆಯದು ಮಾಡಬೇಕಾಗತ್ತೆ. ಬನ್ನಿ, ಈ ಒಂದು ಸಬ್ಜೆಕ್ಟ್ ತಿಳ್ಕೊಳ್ಳಿ, ಎಷ್ಟರ ಮಟ್ಟಿಗೆ ಪವರ್ ಇದೆ. ನಮ್ಮ ಶಾಸ್ತ್ರದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಯಾವುದೇ ಧರ್ಮ, ನಾನು ಧರ್ಮ ಯಾಕೆ, ಎಲ್ಲರೂ ಮಾನವರು ಒಂದೇ. ಆದರೆ ವಿಶೇಷ ಏನು ಅಂತಂದರೆ, ಇರ್ತಕ್ಕಂಥ ಎಲ್ಲ ಧರ್ಮದಲ್ಲೂ ವಿಶೇಷ ಅಂದರೆ ನಮ್ಮ ಸನಾತನ ಧರ್ಮದಲ್ಲಿ ಗ್ರೇಟ್ ಇದೆ. ಬೈತಾರೆ, ಯಾರ್ಯಾರೋ ಬೈತಾ ಇರ್ತಾರೆ ಸನಾತನ ಧರ್ಮನ. ಬನ್ನಿ ಕೂತ್ಕೊಳ್ಳಿ, ನಾನು ಅಸ್ಟ್ರಾಲಜಿ ಹೇಳ್ಕೊಡ್ತೀನಿ ಬನ್ನಿ ಅಂಥವ್ರಿಗೆಲ್ಲ. ಯಾರು ಹಿಂದೂನ ನಂಬಲ್ಲ, ಮೂಢನಂಬಿಕೆ ಅಂತ ಹೇಳ್ತಾರೆ, ಅವರೆಲ್ಲ ಬರಬೇಕು ನನ್ನ ಕ್ಲಾಸ್ಗೆ. ಕಾಸು ಕೊಟ್ಟೇ ಬರಬೇಕು. ಮತ್ತು ಒಂದು ತಿಳ್ಕೊಬೇಕು ಅಂದರೆ ಕಾಸು ಕೊಡಬೇಕು. ಫ್ರೀಯಾಗಿ ಹೇಳ್ಕೊಟ್ರೆ ನಾನು ಯಾಕೆ ನಿನ್ನ ಡಿಬೇಟ್ಗೆ ನಾನು ಯಾಕೆ ಫ್ರೀ ಕೊಡಲಿ? ಅರ್ಥ ಆಯ್ತಾ? ನೀನು ಸರಿ ಮಾಡ್ಕೋಬೇಕು ಅಂದರೆ ಪೇ ಮಾಡು. ಅದು ತಪ್ಪು ಅಂತಂದರೆ ನಾನು ದುಡ್ಡು ವಾಪಸ್ ಕೊಡ್ತೀನಿ ನಿಮಗೆ. ಅರ್ಥ ಆಯ್ತಾ? ಯಾರ್ಯಾರು ವಿಚಾರವಾದಿಗಳು, ಲೆಫ್ಟಿಸ್ಟೋ, ರೈಟಿಸ್ಟೋ, ಸೆಂಟ್ರಿಸ್ಟೋ, ಒಟ್ಟಿನಲ್ಲಿ ಸೈಕ್ಲಿಸ್ಟು, ಮೋಟ್ರಿಸ್ಟು, ಯಾರೋ ಇಷ್ಟು, ನಮ್ಮ ಅಸ್ಟ್ರಾಲಜಿನ ಬಂದು ಚಾಲೆಂಜ್ ಮಾಡಿ ಕಲೀರಿ. ಬದುಕು ಹೇಗಿದೆ. ಆಮೇಲೆ ನೀವು ಒಬ್ಬರದೇ ಕಲ್ತ್ರಾಗಲ್ಲ, ಒಂದು 10 ಜನದ್ದು ನೋಡಿ, ಅದೆಲ್ಲ ಅನಲೈಸ್ ಮಾಡಿ 10 ಜನದ್ದು ಪರ್ಫೆಕ್ಟಾಗಿ ಬರುತ್ತೆ. ಅರ್ಥ ಆಯ್ತಾ? ಆವಾಗ ನೀವು ಹೇಳ್ತೀರಾ ಅಸ್ಟ್ರಾಲಜಿ ಇಸ್ ಟ್ರೂ, ನಮ್ಮ ಋಷಿಮುನಿಗಳು ಕೊಟ್ಟಿರೋದು ಟ್ರೂ, ನಮ್ಮ ಸನಾತನ ಧರ್ಮದಲ್ಲಿ ಕೊಟ್ಟಿರೋದು ನಿಜ, ಹಿಂದುತ್ವ ನಿಜ ಅಂತ ಅವಾಗ ಬರುತ್ತೆ. ಅದು ಬಿಟ್ಬಿಟ್ಟು ಮೂಢನಂಬಿಕೆ, ಆ ನಂಬಿಕೆ, ಈ ನಂಬಿಕೆ ಅಂತ ಹೇಳಿ ಧರ್ಮಗಳನ್ನ ಬೈಕೊಂಡು ತಿಕ್ಕಲ್ರ ಥರ ಬಾಳ್ತೀರಿ ನೀವೆಲ್ಲ. ಬನ್ನಿರಿ, ಚಾಲೆಂಜ್ ಇದ್ದರೆ 7999 ಕೊಟ್ಬಿಟ್ಟು ಬನ್ನಿ ಕೂತ್ಕೊಳ್ಳಿ. ಚಾಲೆಂಜ್ ಮಾಡ್ತೀನಿ ನಾನು. ನಿಮ್ಮದು ನೀವು ನೋಡ್ಕೊಳ್ಳೋದಲ್ಲ. ನಿಮ್ಮ ಟೈಮು ಅದೆಲ್ಲ ಕರೆಕ್ಟ್ ಇಲ್ಲ, ನಾನೇನು ಮಾಡೋಣ ಅವಾಗ? ನೀವು ಕಲ್ತಾದ್ಮೇಲೆ ಒಂದು 20 ಜನಕ್ಕೆ ಅಪ್ಲೈ ಮಾಡಿ, ನಿಮ್ಮ ಹೆಂಡ್ತಿಗೆ ಅಪ್ಲೈ ಮಾಡಿ, ನಿಮ್ಮ ಮಕ್ಕಳಿಗೆ ಅಪ್ಲೈ ಮಾಡಿ, ನಿಮ್ಮ ತಂದೆಗೆ ಅಪ್ಲೈ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಅಪ್ಲೈ ಮಾಡಿ. ನಿಮಗೆ ರಿಸಲ್ಟು ಎಷ್ಟು ಆ್ಯಕ್ಯುರೇಟಾಗಿ ಸಿಗುತ್ತೆ, ನಿಯರ್ ಟು ದಿ ರಿಯಾಲಿಟಿ. ಅಸ್ಟ್ರಾಲಜಿಗೆ ಫ್ರೀ ಕ್ಲಾಸ್ಗೆ ಇದೇ ಶನಿವಾರ ಫ್ರೀ ಕ್ಲಾಸ್ ಇದೆ, ಬನ್ನಿ, ಒಳ್ಳೆಯದಾಗಲಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಗುರುಜಿಯವರು ಮಾಹಿತಿಯನ್ನು ನೀಡಿದ್ದಾರೆ. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.